ಸ್ನೇಹಿತರೆ, ನಮ್ಮ ಚಾನೆಲ್ ಹೆಸರು ಟ್ರಾವೆಲ್ ಇನ್ಫೋ ವಿತ್ ಲಲಿತಾ ಫ್ಯಾಮಿಲಿ. ಇವತ್ತು ಮನೇಲಿ ವಾರ್ಡ್ರೋಬ್ ಹೊಸ್ದಾಗಿ ಮನೆ ಕಟ್ತಿದ್ರೆ ಯಾವ ಐಡಿಯಾದ ಮೇಲೆ ಬ್ಯಾಂಗಲ್ಸು, ಇಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಏನು ಬೇಕೋ ಇಟ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ ಮಿರರ್ ತೆಗೆದ್ರೆ ನಿಮಗೆ ಪ್ರಾಡಕ್ಟ್ಗಳು ನಮ್ಗೆ ಏನೇನು ಬೇಕೋ ಎಲ್ಲ ಈಸಿಯಾಗಿ ಸಿಗೋ ಥರ ಈ ಥರ ಜೋಡಿಸ್ಕೋಬೋದು. ಇದು ನನ್ನ ಮೇಕಪ್ ಇಟ್ಕೊಳ್ಳೋಕ್ಕೆ ಅಂತ ಮಾಡಿಸಿರೋ ವಾರ್ಡ್ರೋಬು. ಸೊ ಇದು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಎರಡು ಸೈಡೂ ನೀವು ಸ್ಟೋರೇಜ್ ಮಾಡ್ಕೋಬೋದು. ಏನೇನು ಬೇಕೋ ನಿಮ್ಗೆ ಐಟಮ್ಸ್ ಈ ಸೈಡು ಇಟ್ಕೋಬೋದು ಮತ್ತು ಈ ಸೈಡು ಇಟ್ಕೋಬೋದು. ಮತ್ತು ಇದು ಗ್ಲಾಸು ಈ ಸೈಡು ಇರುತ್ತೆ ಕ್ಲೋಸ್ ಮಾಡಿದ್ರೆ, ಮತ್ತು ಈ ಸೈಡು ನಿಮಗೆ ಗ್ಲಾಸ್ ಕಾಣಿಸುತ್ತೆ. ಸೊ ಫೈನಲಿ ನಿಮಗೆ ವಾರ್ಡ್ರೋಬ್ ಈ ಥರ ಕಾಣಿಸ್ತಿರುತ್ತೆ. 2 ಸೈಡು ಮಿರರ್ ಕಾಣಿಸುತ್ತೆ. ಜೊತೆಗೆ ಈಗ ಇಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಐಟಮ್ಸು ಏನಾದರೂ ತುಂಬ ಹುಡುಕಬೇಕು, ಸ್ಟ್ರಗಲ್ ಆಗುತ್ತೆ, ಆ ಥರ ಏನೂ ಇರೋದಿಲ್ಲ. ಈ ಥರ ಬಾಕ್ಸ್ ಮಾಡಿಸಿರೋದ್ರಿಂದ ಇದರಲ್ಲಿ ತುಂಬ ಐಟಮ್ಸ್ಗಳು ನೀವು ಇಟ್ಕೋಬೋದು. ಮತ್ತು ನಿಮಗೆ ನೋಡಿದ ತಕ್ಷಣ ಸಡನ್ನಾಗಿ ಎಲ್ಲ ಕಾಣಿಸೋ ಥರ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟು ಫೈಲ್ಸು ಆ ಥರ ಏನಾದರೂ ಇದ್ದರೆ ಇಟ್ಕೊಳ್ಳೋಕ್ಕೆ ಅಂತ ಇದು ಪ್ಲೈನಾಗಿ ಮಾಡಿಸಿದ್ದೀನಿ. ಮತ್ತು ಜ್ಯುವೆಲರಿ ಏನಾದ್ರು ಇದ್ದರೂ ಇಟ್ಕೋಬೋದು. ಬಟ್ ನಾನು ಈ ಥರ ಬ್ಯಾಗಲ್ಲಿ ನೀವು ಸ್ಯಾರೀಸ್ನ ಇಡೋದ್ರಿಂದ ಇದು ಟ್ರಾನ್ಸ್ಪರೆಂಟೇಷನ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ನೋಡಿದ ತಕ್ಷಣ ನಮಗೆ ಯಾವ ಸ್ಯಾರಿ ಬೇಕು ಅಂದಿದ ತಕ್ಷಣ ಇದು ಎಲ್ಲ ಥರ ಕಲರ್ಸ್ಗಳು ನಮಗೆ ಯಾವ ಕಲರ್ ಬೇಕು, ಯಾವ ಡಿಸೈನಲ್ಲಿ ಸ್ಯಾರೀಸ್ ಇಟ್ಟಿದ್ದೀವಿ, ಯಾವ ಬ್ಯಾಗಲ್ಲಿ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಮತ್ತು ನಾನು ಇದನ್ನು ಜೋಡಿಸಿರೋದು ಹೆಂಗೆ ಅಂದರೆ, ಒಂದು ಮಗ್ಗು ಸ್ಯಾರಿ, ಒಂದು ವರ್ಕ್ ಸ್ಯಾರಿ, ಒಂದು ರೇಷ್ಮೆ ಸ್ಯಾರಿ, ಪ್ಲೈನ್ ಸ್ಯಾರಿ ಸಪ್ರೇಟು, ಸಿಂಪಲ್ ಸ್ಯಾರಿ ಸಪ್ರೇಟು, ಆ ಥರ ಈ ಥರ ಸಪ್ರೇಟ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಮತ್ತು ಇದರಲ್ಲೆಲ್ಲ ಬ್ಲೌಸ್ಗಳು ಇಟ್ಟಿದ್ದೀನಿ. ಇದರಲ್ಲಿ ಬ್ಲೌಸ್ಗಳು ನನಗೆ ಬ್ಲೌಸ್ ಬೇಕು ಅಂದಿದ ತಕ್ಷಣ ನೀಟಾಗಿ ಬ್ಲೌಸ್ ಸಿಗಬೇಕು, ಆ ಥರ ಜೋಡಿಸ್ಕೊಂಡಿದ್ದೀನಿ. ಸೊ ಈ ಥರ ನೀವು ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬೇಕು ಅಂದಿದ್ದ ಸ್ಯಾರಿನ ತಕ್ಷಣ ಎತ್ಕೋಬೋದು, ನೀಟಾಗಿ ಕಾಣಿಸುತ್ತೆ ನಿಮಗೆ. ಮತ್ತು ಇದು ಜಾಸ್ತಿ ಬಟ್ಟೆ ಹಿಡಿಸುತ್ತೆ ನೀವು ಈ ಥರ ಇಡೋದ್ರಿಂದ. ಆ್ಯಕ್ಚುಲಿ ಹ್ಯಾಂಗರ್ ಇತ್ತು, ನಾನು ಹ್ಯಾಂಗರ್ ತೆಗೆದುಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಪ್ಲೇಸ್ ಬೇಕಿತ್ತು ಅಂತ ಟವಲ್ಗಳು ಡೈಲಿ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಇದೊಂದು ಡ್ರಾಯರ್ ಮಾಡಿಸಿದ್ದೀನಿ ಈ ಥರ. ಸೊ ಇದು ಬಾಕ್ಸ್ ಥರ ಇರೋದ್ರಿಂದ ನಮಗೇನಾದ್ರು ಇಂಪಾರ್ಟೆಂಟ್ ಇದ್ದರೆ ಅಲ್ಲಿ ಟಕ್ ಅಂತ ನಮಗೆ ಕಾಣೋ ಥರ ನೀಟಾಗಿ ಸಿಗುತ್ತೆ. ಅದಕ್ಕೆ ಈ ಥರ ಇಲ್ಲೇ ಇದ್ರೂ ಕೂಡ ಪ್ಲೈನ್ ಮಾಡಿಸ್ಕೊಂಡಿದ್ದೀನಿ. ದೊಡ್ಡ ಐಟಮ್ ಇದ್ದರೆ ಈ ಕಡೆ ಇಡೋದಕ್ಕೆ, ಚಿಕ್ಕ ಐಟಮ್ಸ್ ಎಲ್ಲ ಈ ಕಡೆ ಇರೋದಕ್ಕೆ. ಸೊ ಈ ಥರ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗುತ್ತೆ. ಚಿಕ್ಕ ಐಟಮ್ನ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇಲ್ಲಿ ಬಟ್ಟೆದು ಡ್ರೆಸ್ಸಸ್ ಬಂದರೆ ನೋಡಿ, ನಾನು ಜೋಡಿಸಿರೋದು ಹೆಂಗಿದೆ ಅಂದರೆ, ಬ್ಯಾಕ್ ಸೈಡ್ಗೆ ಒಂದಷ್ಟು ಇಟ್ಟು, ಫ್ರಂಟ್ಗೆ ಒಂದಷ್ಟು ಇಟ್ಟು ಆ ಥರ ಮಾಡ್ಕೊಂಡಿಲ್ಲ. ನೀಟಾಗಿ ಇದು ಎಷ್ಟು ಪ್ಲೇಸ್ ಇದೆಯೋ ಅಷ್ಟು ಪ್ಲೇಸ್ಗೆ ಜೋಡಿಸ್ಕೊಂಡಿದ್ದೀನಿ. ಪ್ರತಿಯೊಂದು ಡ್ರೆಸ್ಸಸ್ಸು ನನಗೆ ನೀಟಾಗಿ ಕಾಣಿಸುತ್ತೆ. ಸೊ ಇದು ನನಗೆ ಯಾವಾಗ ಯಾವ ಡ್ರೆಸ್ಸಸ್ ಹಾಕಬೇಕು ಅನಿಸುತ್ತೋ ಅದನ್ನು ನಾನು ನೀಟಾಗಿ ತೊಗೊಂಡು ಹಾಕೋಬೋದು. ನೀವು ವಾರ್ಡ್ರೋಬಲ್ಲಿ ಬಟ್ಟೆ ಜೋಡಿಸೋದಾದರೆ ಈ ಥರ ಕಾಣೋ ಥರ ನೀಟಾಗಿ ಇಟ್ಕೊಳ್ಳಿ, ಆವಾಗ ನಿಮ್ಗೆ ನೀಟಾಗಿ ನಿಮ್ಗೆ ಸಿಗುತ್ತೆ. ಇದು ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಅಂತ, ಇದು ಡೈಲಿ ವೇರ್ಗೆ ಅಂತ. ಸೊ ಇಲ್ಲೆಲ್ಲ ಬಂದು ನಾನು ಸ್ವೆಟರ್ಗಳು, ಜಾಕೆಟ್ಗಳು ಆ ಟೈಪ್ ಇಕ್ಕಿದ್ದೀನಿ. ಜೀನ್ಸು ಎಲ್ಲ ಈ ಥರ ಜೋಡಿಸಿಟ್ಕೊಳ್ಳೋದ್ರಿಂದ ನೀಟಾಗಿ ನಮ್ಮ ಕೈಗೆ ಯಾವ್ದು ಬೇಕು ಅಂದಿದ ತಕ್ಷಣ ನಮ್ಗೆ ಆ ಥರ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ ನಾನು ಅರೇಂಜ್ ಮಾಡಿ ಇಲ್ಲೆಲ್ಲ ಜೀನ್ಸು ಸಪ್ರೇಟು, ಡೈಲಿ ಯೂಸ್ದು ಪ್ಯಾಂಟ್ ಸಪ್ರೇಟು, ಮತ್ತು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ಗಳು, ಪ್ಯಾಂಟ್ಗಳು ಆ ಥರ ಸಪ್ರೇಟಾಗಿ ಜೋಡಿಸಿಟ್ಟಿದ್ದೀನಿ. ಮತ್ತು ಯಾವುದೇ ನೋಡಿದ್ರೂ ನಿಮಗೆ ಟಕ್ಕಂತ ಸಿಗಬೇಕು, ಎಲ್ಲ ಕಲರ್ಸ್ಗಳು ಸಿಗಬೇಕು. ಮತ್ತು ಇಲ್ಲಿ ಬಂದು ಪಂಚೆಗಳು ಆ ಥರ ಜೋಡಿಸಿಟ್ಟಿದ್ದೀನಿ. ಇದೆಲ್ಲ ಫುಲ್ಲು ಬಂದು ಸ್ಯಾರಿದು ಪೆಟಿಕೋಟ್ ಕೂಡ ಅಷ್ಟೇ ನೋಡಿ, ಎಲ್ಲೂ ಹಿಂದೆ ಹೋಗಿ ನನಗೆ ಯಾವುದೋ ಒಂದು ಕಲರ್ ಬೇಕು ಅಂದರೆ ಹುಡುಕೋ ಥರ ಇರೋದಿಲ್ಲ. ನೀಟಾಗಿ ಪ್ರತಿಯೊಂದು ಕಲರು ಕಾಣೋ ಥರ ಈ ಥರ ಇಟ್ಟಿರ್ತೀನಿ.
ಸೊ ನನಗೆ ಯಾವ್ದು ಬೇಕು ಅಂದ್ರೂ ನೀಟಾಗಿ ಟಕ್ಕಂತ ಸಿಗುತ್ತೆ. ಮತ್ತು ಶರ್ಟ್ಸ್ ಅಂತ ಬಂದಾಗೂ ಅಷ್ಟೇ, ನಾನು ವಾರ್ಡ್ರೋಬಲ್ಲಿ ಯಾವುದೇ ಶರ್ಟ್ ಹುಡುಕ್ಬೇಕಂದ್ರೂ ನನಗೆ ಇಲ್ಲಿ ಕ್ಲಿಯರೆನ್ಸ್ ಆಗಿ ನನಗೆ ಇಲ್ಲಿ ಕಲರ್ಸ್ಗಳು ಕಾಣಿಸುತ್ತೆ. ಸೊ ಹಾಗಾಗಿ ನಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ತೊಗೊಬೋದು. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ. ಸೊ ಇದರಲ್ಲೆಲ್ಲ ನಾನು ಲೆಗ್ಗಿನ್ಸ್ಗಳು ಇಟ್ಕೊಂಡಿದ್ದೀನಿ. ಸೊ ಈ ಥರ ಜೋಡಿಸಿಟ್ಕೋಬೋದು. ಇಲ್ಲಿ ಕೂಡ ಅಷ್ಟೇ, ನಾನು ನೀಟಾಗಿ ಡೈಲಿ ಯೂಸ್ ಮಾಡೋವಂಥ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದೀನಿ. ಸೊ ನೀಟಾಗಿ ನನಗೆ ಎಲ್ಲ ಕಾಣಿಸುತ್ತೆ. ಇದು ಬಂದು ಎಕ್ಸ್ಟ್ರಾ ಒಂದು ಡ್ರಾಯರ್ ಇದೆ, ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಬೇಕು ಅಂದರೆ. ಈ ಥರ ಬಾಕ್ಸ್ ಟೈಪ್ ನೀವು ಮಾಡಿಸೋದ್ರಿಂದ ನಿಮಗೆ ಜಾಸ್ತಿ ಬಟ್ಟೆಗಳು ಇಡಿಸುತ್ತೆ, ಮತ್ತು ಅದು ಬಿದ್ದೋಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ನೀಟಾಗಿ ನಿಮಗೆ ಬಟ್ಟೆ ತೊಗೊಳೋಕ್ಕೂ ಈಸಿ ಆಗುತ್ತೆ, ಜೋಡಿಸಿಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ವಾರ್ಡ್ರೋಬ್ ಮಾಡಿಸೋ ಐಡಿಯಾ ಏನಾದ್ರು ಇದ್ದರೆ ಈ ಥರ ಬಾಕ್ಸ್ ಟೈಪ್ ಮಾಡಿಸಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ.